ಕೇವಲ 10 ರೂಪಾಯಿಗೆ ಅರ್ಜಿಯನ್ನು ಹಾಕಿ ಲಕ್ಷಕ್ಕೆ ಡೀಲ್ ಮಾಡಲಾಗ್ತಾ ಇತ್ತು. ಅರೆ ಬಪ್ಪರೆ ಚೌಕಾಸಿನೇ ಇಲ್ಲ, ಡೈರೆಕ್ಟ್ ಸೆಟಲ್ಮೆಂಟೇ ಎಲ್ಲ. ಕೇವಲ 10 ರೂಪಾಯಿ ಅರ್ಜಿ ಹಾಕಿ ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಲಾಗ್ತಿತ್ತು. ಇಲ್ಲಿ ಚೌಕಾಸಿನೇ ಇಲ್ಲ, ಡೈರೆಕ್ಟ್ ಎಲ್ಲ ಸೆಟಲ್ಮೆಂಟ್. ಪಕ್ಕಾ ಪ್ರೊಫೆಷನಲ್ ಆಗಿ ಕೆಲಸವನ್ನ ಮಾಡ್ತಾರಂತೆ ಈ ಡೀಲಿಂಗ್. ಇದು RTI ಕಾರ್ಯಕರ್ತರ ಬ್ಲ್ಯಾಕ್ ಮೇಲ್ ಕಹಾನಿ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದೆ ಮಿಖಾ. ಪೊಲೀಸರಿಗೂ ಕೂಡ ಲಾಕ್ ಆಗಿದ್ದಾರೆ. ಇನ್ನುಳಿದ ಕದಿಮೀರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ತಗಲಾಕೊಂಡಿದ್ದಾರೆ ಮೈಸೂರು ಮೂಲದ ಬೃಂದ. ಇತ್ತ ಹೋಟೆಲ್ ಉದ್ಯಮಿಗೆ RTI ಕಾರ್ಯಕರ್ತ ಬ್ಲ್ಯಾಕ್ ಮೇಲ್ ಮಾಡಿರೋದು. ಅನುಮತಿಯೇ ಇಲ್ಲದೆ ಕಟ್ಟಡವನ್ನ ಕಟ್ಟಿದ್ದೀರಿ ಅಂತೇಳಿ RTI ಅರ್ಜಿಯನ್ನು ಹಾಕಲಾಗಿತ್ತು. ಒಂದ್ ಕಡೆಯಲ್ಲಿ ಹೋಟೆಲ್ ಉದ್ಯಮಿಗೆ ಬ್ಲ್ಯಾಕ್ ಮೇಲ್ ಮಾಡಿರುವಂತ ಸ್ಟೋರಿ. ನೀವು ಅನುಮತಿಯನ್ನೇ ಇಲ್ಲದೆ ಕಟ್ಟಡವನ್ನ ಕಟ್ಟಿದ್ದೀರಿ ಅಂತೇಳಿ RTI ಅರ್ಜಿ ಹಾಕಲಾಗಿತ್ತು. RTI ಅರ್ಜಿ ವಾಪಸ್ ಪಡಿಬೇಕು ಅಂತ ಹೇಳಿದ್ರೆ 15 ಲಕ್ಷಕ್ಕೆ ಡೀಲ್ ಕುದುರಿಸಲಾಗಿತ್ತು. RTI ಕಾರ್ಯಕರ್ತೆ ಬೃಂದ, ಬಿಜೆಪಿ ಕಾರ್ಯಕರ್ತ ಮಂಜುನಾಥ್, ಪರಮೇಶ್ ಗ್ಯಾಂಗ್ನಿಂದ ಸೆಟಲ್ಮೆಂಟ್ ಡೀಲಿಂಗ್ ಆಗಿದೆ. ಹೆಸರಿಗೆ RTI ಕಾರ್ಯಕರ್ತರು ಆದ್ರೆ ಮಾಡ್ತಾ ಇದ್ದಿದ್ದು ಡೀಲಿಂಗ್ ಕೆಲಸ. ಸೆಟಲ್ಮೆಂಟ್ಗೆ ಬರ್ತಾರೆ. ಸುಮಾರು 15 ನಿಮಿಷಗಳ ಕಾಲ ಡೀಲಿಂಗ್ ಬಗ್ಗೆ ಮಾತುಕತೆಯನ್ನು ಕೂಡ ನಡೆಸಿದ್ರು. ಅಡ್ವಾನ್ಸ್ ಆಗಿ 2 ಲಕ್ಷ ಖುಷಿಯಿಂದಲೇ ತೆಗೆದುಕೊಂಡಿದ್ದಾಳೆ ಬೃಂದ. ಮೊದಲು 15 ಲಕ್ಷ ಡಿಮ್ಯಾಂಡ್ ಇಟ್ಟಿರೋದು, ಬಳಿಕ ಚೌಕಾಸಿ ಮಾಡಿ 13 ಲಕ್ಷಕ್ಕೆ ಬರ್ತಾರೆ. ಹೋಟೆಲ್ನಲ್ಲಿ ಮೀಟಿಂಗ್ ಕೂಡ ಫೈನಲ್ ಆಗುತ್ತೆ. ಸುಮಾರು 15 ನಿಮಿಷಗಳ ಕಾಲ ಡೀಲಿಂಗ್ ಬಗ್ಗೆ ಮಾತುಕತೆ ಆಗುತ್ತೆ. ಅಡ್ವಾನ್ಸ್ ಆಗಿ ಬೃಂದ 2 ಲಕ್ಷ ರೂಪಾಯಿ ಹಣವನ್ನು ಕೂಡ ತೆಗೆದುಕೊಂಡಿದ್ಲು. ಮೇಡಮ್, ಇಲ್ಲಿ ಕಂಪ್ಲೇಂಟ್ ಆಗಿದೆ, ಸೀಸ್ ಮಾಡ್ತಾ ಇದ್ದೀವಿ. ಏನಿದೆ ಇನ್ವೆಸ್ಟಿಗೇಷನ್ ಅಲ್ಲಿ, ನಿಮ್ದೇನಿದೆ ಹೇಳುವಂತ. ಮೇಡಮ್, ಇಲ್ಲಿ ಕಂಪ್ಲೇಂಟ್ ಆಗಿದೆ, ಸೀಸ್ ಮಾಡ್ತಾ ಇದ್ದೀವಿ. ಏನಿದೆ ಇನ್ವೆಸ್ಟಿಗೇಷನ್ ಅಲ್ಲಿ, ನಿಮ್ದೇನಿದೆ ಹೇಳುವಂತ. ಅವರು ಬಂದಿದ್ರೆ ಕ್ಲಿಯರ್ ಆಗಿಬಿಡ್ತಾ ಇತ್ತು ನಮಗೆ. ಇವಾಗಲೂ ಕ್ಲಿಯರ್ ಆದಂಗೆ ಸರ್. ಅವ್ರ ಕೈ ಬೇಕಾದ್ರೆ ನಿಮಗೆ ಫೋನ್ ಮಾಡಿಸಿ ನಾನು ಮಾತಾಡಿಸ್ತೀನಿ. ಯಾಕಂದ್ರೆ ಅವ್ರ ನಂಬರ್ ಕೊಡ್ತೀನಿ, ನೀವೇ ಮಾತಾಡಿ, ನೀವೇ ಮಾತಾಡಿ. ಇಲ್ಲ, ನಾನೇ ಕಾಲ್ ಮಾಡ್ತೀನಿ. ಇವಾಗ 3:30 ಸಿಗ್ತಾರೆ, ಬರ್ತಾರೆ, ಆಫೀಸ್ ಹತ್ರನೇ ಬರ್ತಾರೆ. ಅವ್ರೇನೋ ಅವ್ರ ಪಾರ್ಟಿ ಮುಖ್ಯಸ್ಥರ ಜೊತೆಗೆ ಏನೋ ಮೀಟಿಂಗ್ ಇದೆ ಅಂತ ಹೇಳಿ. ಯಾವ ಪಾರ್ಟಿ ಮೇಡಮ್? BJPನೇ ಸರ್. ಅದೇನೋ RTI ಏನೋ ಇದೆಯಲ್ಲ, ಪಾರ್ಟಿ ಅವ್ರ ಕಡೆ ಏನೋ ಮೀಟಿಂಗ್ ಇದೆ, ಹೆಲ್ಡಪ್ ಆಗಿದ್ದೀನಿ ಅಂತ ಹೇಳಿ 3:30 ಆಫೀಸ್ ಹತ್ರ ಬರ್ತಾರೆ. ಏನಾಗಿದ್ದಾರೆ ಅವ್ರು BJPಯಲ್ಲಿ? ಅವ್ರು BJPಯಲ್ಲಿ ಚನ್ನಸಂದ್ರದಲ್ಲಿ ಅವ್ರ ಆಫೀಸ್ ಇದೆ. ಅವ್ರದ್ದೇ ಆಫೀಸ್. ಅವರು RTI ತೆಗೆದುಕೊಳ್ತಾ ಇದ್ದಂತೆ ಲಾಕ್ ಆಗಿದ್ದಾಳೆ. ಮಫ್ತಿಯಲ್ಲಿದ್ದ ಅಮೃತಹಳ್ಳಿ ಪೊಲೀಸರು ಲಾಕ್ ಮಾಡಿದ್ದಾರೆ ಆಕೆಯನ್ನ. ಸಿಕ್ಕಿ ಬೀಳ್ತಾ ಇದ್ದಂತೆ ಕಕ್ಕಾಬಿಕ್ಕಿಯಾಗಿದ್ದಾಳೆ ಮೈಸೂರು ಮೂಲದ ಬೃಂದ. ನಾನು ಸಾಲ ಕೊಟ್ಟಿದ್ದೇನೆ, ವಾಪಸ್ ಪಡಿತಾ ಇದ್ದೇನೆ ಅಂತೇಳಿ ನಾಟಕ ಬೇರೆ. ನನ್ನ ಬಳಿ ಕೂಡ ರೆಕಾರ್ಡ್ ಇದೆ ಅಂತೇಳಿ ಬೃಂದ ಸಬೂಬು ಕೊಟ್ಟಿರೋದು. ರಾಜಾರೋಷವಾಗಿ ಫೋನ್ನಲ್ಲಿ ಡೀಲ್ ಕುದುರಿಸ್ತಾಳೆ ಈಕೆ. 3 RTI ಕಾರ್ಯಕರ್ತರ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿರೋದು. ಬೃಂದ ಲಾಕ್ ಆಗಿದ್ದಾಳೆ. ಮಂಜುನಾಥ್, ಪರಮೇಶ್ವರ್ಗಾಗಿ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. 2 ಲಕ್ಷ ತೆಗೆದುಕೊಳ್ತಾ ಇದ್ದಂತೆ ಲಾಕ್ ಆಗಿರೋದು. ಮಫ್ತಿಯಲ್ಲಿದ್ದಂಥ ಅಮೃತಹಳ್ಳಿ ಪೊಲೀಸರ ಟೀಮ್ ಈಕೆ ಹೇಗೆ ಹಣಕ್ಕೆ ಡಿಮ್ಯಾಂಡ್ ಇಡ್ತಾಳೆ, ಆಕೆ ಜೊತೆಯಲ್ಲಿ ಯಾರೆಲ್ಲ ಇದ್ರು ಎಲ್ಲವನ್ನೂ ಕೂಡ ಆಕೆ ಎಳೆಯಾಗಿ ಹೇಳಿರುವಂಥ ವಿಡಿಯೋವನ್ನ ನೀವಿಲ್ಲಿ ಗಮನಿಸಿದ್ರೆ.
ಮಂಜುನಾಥ್ ಜೊತೆಯಲ್ಲಿದ್ದಾರಂತೆ ಬೃಂದಾಗೆ ಪರಮೇಶ್ವರ್ ಕ್ಲೈಂಟ್. ಇವರ ವಿರುದ್ಧ ದೂರು ಕೊಟ್ರೆ ಕೋಪ ತಾಪ ಎಲ್ಲವೂ ಬರುತ್ತಂತೆ. ಇಷ್ಟೆಲ್ಲವನ್ನ ಮಾತಾಡಿದ ಮೇಲೆ ಪ್ರೊಫೆಷನಲ್ ಆಗಿ ಇರಬೇಕಂತ. ಕೊಟ್ಟ ಮಾತು ಮರೆತ್ರೆ ಹೇಗ್ ಸರ್, ನೀತಿ ಪಾಠ. ಇದನ್ನ ಬೋಧಿಸಿದ್ದು ಬೃಂದ. ಹಾಗೆಯೇ ಈಕೆ ಮೂಲತಃ ಮೈಸೂರಿನವಳು, ಬೈ ಪ್ರೊಫೆಷನ್ ಬೆಂಗಳೂರು ಅಂತ. ಪರಮೇಶ್ವರ್ ಹೆಸರಿನಲ್ಲಿ NGT ಹಾಗೆಯೇ GT ಪಿಟಿಷನ್ ಬಳಿಕ ಡೀಲ್ ಫಿಕ್ಸ್ ಅಂತ. ಬೃಂದಾ ವಿರುದ್ಧ ಮಾತನಾಡಿದ್ದಕ್ಕೆ ಕೋಪ ನೆತ್ತಿಗೇರಿತ್ತಂತೆ. ನಮ್ಮ ಪರವಾಗಿ RTI ಹಾಕಿ ಸೆಟಲ್ಮೆಂಟ್ ಮಾಡಿಸಿ ಕೊಡ್ತಾರಂತೆ. ಸೋಮವಾರ ಮೀಟ್ ಆಗೋಣ ಎಂದಿದ್ದಕ್ಕೆ ದಿಲ್ ಖುಷ್ ಆಗಿತ್ತು ಬೃಂದಾಗೆ. ಆದರೆ ಕೊನೆಗೂ ಮೈಸೂರು ಮೂಲದ ಮಿಕಾ ಬೃಂದಾ ಬೋನಿಗೆ ಬಿದ್ದಿದ್ದಾಳೆ. ಅಮೃತಹಳ್ಳಿ ಪೊಲೀಸರು ವಿಚಾರಣೆಯನ್ನ ಕಂಟಿನ್ಯೂ ಮಾಡಿದ್ದಾರೆ. RTI ಹೆಸರಿನಲ್ಲಿ ನಡೀತಾ ಇದ್ದಂಥ ವಂಚನೆ ಇದು. ಎಷ್ಟು ಜನರಿಗೆ ಇದೇ ರೀತಿಯಾಗಿ ಮೋಸ ಮಾಡಿದ್ದಾರೆ ಗಮನಿಸಬೇಕಾಗತ್ತೆ. ಆಮೇಲೆ ಕೊಡ್ಲ ಮಿಕ್ಕಿದ್ದು ಸಂಜೆ ಅವರು ಮಂಜು ಅವ್ರು ಬಂದಮೇಲೆ ಬರ್ತಾರೆ ಸರ್ ಅವ್ರು. ಮತ್ತೆ ಭಯ ಮೇಡಮ್, ಸುಮ್ಮನೆ ಬರ್ಕೊಟ್ಟಿದೀವಲ್ಲ ಎಲ್ಲ ಇನ್ನೇನು ಸರ್ ಭಯ. ಅಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ ಮೇಡಮ್, ಅವರು ಬಂದಾಗ ಕೊಡ್ತೀನಿ ನನಗೆ. ಸರ್ ಕರ್ಕೊಂಡು ಬರೋದೇನು ಪ್ರಶ್ನೆ ಇಲ್ಲ ಸರ್. ಅವ್ರು ಮೀಟಿಂಗಲ್ಲಿ ಇದ್ದಾರೆ, ಏನು ಮಾಡಬೇಕು ಅವ್ರ ಹತ್ರನೇ ಮಾತಾಡ್ಸಿರ್ತಾರೆ. ಅವ್ರ ನಂಬರ್ ಕೊಡ್ತೀನಿ, ನೀವೇ ಮಾತಾಡಿ ಮೇಡಮ್ ಸರಿ. ಸರ್ ಒಂದೇ ನಿಮಿಷ ಲೈನಲ್ಲಿದೆ, ಹಿಂಗೆ ನಾನು ಸರಿ ಕೊಡ್ತಾ ಇದ್ದೀನಿ, ನಿಮ್ಮ ಹತ್ರ ಮಾತಾಡ್ಬೇಕಂತ. ಸರ್ ಈಗ ಮೇಡಮ್ ಬಂದಿದ್ದಾರೆ, ಈಗ 2 ಲಕ್ಷ ಕೊಟ್ಟೇನಿ. ಎಸ್, ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೆಂಕಟೇಶ್, ಈ ಬೃಂದಾ ಆ್ಯಂಡ್ ಗ್ಯಾಂಗ್ ಸಿಕ್ಕಿ ಬಿದ್ದಿದ್ದು ಹೇಗೆ, ಕಾರ್ಯಾಚರಣೆ ಹೇಗಿತ್ತು, ಹಾಗೆಯೇ RTI ಹೆಸರಿನಲ್ಲಿ ಮಾಡ್ತಾ ಇದ್ದಂಥ ವಂಚನೆಗಳು ಏನೇನು? ಸಂಪತ್, ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಈ ಒಂದು ಗ್ಯಾಂಗ್ ಏನಿದೆ, ಇವರನ್ನ ಸದ್ಯ ಈಗ ಪೊಲೀಸರು ಬಂಧಿಸಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ. 3 ವಿರುದ್ಧ ಕೂಡ FIR ದಾಖಲಾಗಿದ್ದು, ಈ ಬೃಂದ ಅನ್ನುವಂತಹ ಲಾಕ್ ಆದರೆ 2 ಕೂಡ ಎಸ್ಕೇಪ್ ಆಗಿದ್ದಾರೆ. ಈ ಘಟನೆಯ ವಿವರವನ್ನು ನೋಡೋದಾದರೆ ನಾವು ಯಲಹಂಕ ಝೋನ್ನ ಈ ಶ್ರೀರಾಮ್ಪುರ ವಿಲೇಜ್ನಲ್ಲಿ ಉದ್ಯಮಿಯೊಬ್ಬರು ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಕಾನೂನು ಬಾಹಿರವಾಗಿದೆ, ವಿವಿಧ ಇಲಾಖೆಗಳಿಂದ ಕೂಡ ಸರಿಯಾದ ಅನುಮತಿಯನ್ನು ಪಡೆದುಕೊಂಡಿಲ್ಲ ಅಂತ ಹೇಳಿ ಅವರನ್ನು ಬೆದರಿಸಿ ಒಂದು RTIನಲ್ಲಿ ಅರ್ಜಿಯನ್ನು ಹಾಕಿ ಅದಕ್ಕೆ ಸಂಬಂಧಪಟ್ಟಂತೆ ಅವರಿಗೆ ಸೆಟ್ಲ್ಮೆಂಟ್ಗೆ ಕರೀತಾರೆ. ಅದಾದ ಬಳಿಕ ಕೂಡ 15 ಲಕ್ಷ ರೂಪಾಯಿ ಹಣಕ್ಕೆ ಡಿಮ್ಯಾಂಡನ್ನು ಮಾಡ್ತಾರೆ. ನೊಂದಹ ಉದ್ಯಮಿ ಕೂಡ ನಮ್ಮನ್ನು ಸಂಪರ್ಕಿಸ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಟೀಮ್ ಅವರ ಸಹಾಯಕ್ಕೆ ನಿಲ್ಲುತ್ತೆ. ಆ ಸಂದರ್ಭದಲ್ಲಿ ಕೂಡ ಈ ಮಿಕಾ, ಈ ಬೃಂದ ಏನಿದ್ದಾರೆ ಇವರು ನಮ್ಮ ತಂಡಕ್ಕೆ ಬೀಳುವಂತಹದ್ದು. 2-3 ಬಾರಿ ಮೀಟಿಂಗ್ ಅನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಖಾಸಗಿ ಹೋಟೆಲ್ನಲ್ಲಿ ಕರೆಸಿ ಮಾತುಕತೆ ಮಾಡುವಂತಹ ಸಂದರ್ಭದಲ್ಲಿ ಕೂಡ 15 ಲಕ್ಷ ರೂಪಾಯಿಗೆ ಈಕೆ ಡಿಮ್ಯಾಂಡ್ ಅನ್ನು ಮಾಡ್ತಾಳೆ. ಅದಾದ ಬಳಿಕ ಚೌಕಾಸಿ ಮಾಡಿ 13 ಲಕ್ಷ ರೂಪಾಯಿಗೆ ಫೈನಲ್ ಅನ್ನು ಮಾಡ್ತಾರೆ. 13 ಲಕ್ಷ ರೂಪಾಯಿಗೆ ಫೈನಲ್ ಆದ ನಂತರ 2 ಲಕ್ಷ ರೂಪಾಯಿ ಹಣವನ್ನು ಆಕೆಗೆ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಕೂಡ ಈ ಮಂಜುನಾಥನ ಜೊತೆ ಕೂಡ ಸಾಕಷ್ಟು ಬಾರಿ ಫೋನಲ್ಲಿ ಕೂಡ ಮಾತಾಡಿರ್ತಾರೆ. ಆಗಲೂ ಕೂಡ ಈಕೆ ಮಂಜುನಾಥ್ನ ಬಳಿ ಕೂಡ ಮಾತಾಡಿ ವ್ಯವಹಾರವನ್ನು ಕೂಡ ಕುದುರಿಸ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಅಮೃತಹಳ್ಳಿ ಪೊಲೀಸರು ಕೂಡ ಮಫ್ತಿಯಲ್ಲಿ ಕೂಡ ಅದೇ ಒಂದು ಹೋಟೆಲ್ನಲ್ಲಿ ತಂಗಿರ್ತಾರೆ. ಯಾವಾಗ 2 ಲಕ್ಷ ರೂಪಾಯಿ ಹಣವನ್ನು ತೆಗೆದುಕೊಂಡು ಆಕೆ ತನ್ನ ಬ್ಯಾಗಲ್ಲಿ ಇಟ್ಕೊಳ್ಳೋಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ಬಂದು ಲಾಕನ್ನು ಮಾಡ್ತಾರೆ. ಬಂದಂಥ ಸಂದರ್ಭದಲ್ಲಿ ಕೂಡ ಆಕೆ ಕಕ್ಕಾಬಿಕ್ಕಿ ಆಗ್ತಾಳೆ. ಜೊತೆಗೆ ಈ ಹಣ ನಂದು ಸಾಲ ಕೊಟ್ಟಿದ್ದೆ, ಅದನ್ನು ವಾಪಸ್ ಪಡೆದುಕೊಳ್ತಾ ಇದೆ ಅಂತ ಕೂಡ ಹೇಳ್ತಾರೆ. ಆದರೆ ಪೊಲೀಸರು ತಾವು ಎಕ್ಸ್ಟ್ರಾಕ್ಷನ್ ಅನ್ನು ಮಾಡಿರುವಂತಹದ್ದಕ್ಕೆ ಸಂಬಂಧಪಟ್ಟಂತೆ ಕೂಡ ದೂರು ಬಂದಿತ್ತು. ಆ ಹಿನ್ನೆಲೆಯಲ್ಲಿ ತಮ್ಮನ್ನ ಈಗ ಬಂಧನ ಮಾಡ್ತಾ ಇದ್ದೇವೆ, ವಶಕ್ಕೆ ಪಡಿತಾ ಇದ್ದೇವೆ ಅಂತ ಕೂಡ ಹೇಳ್ತಾರೆ. ಆದರೆ ನಮ್ಮ ಬಳಿ ಕೂಡ ಈ ಸಂಬಂಧಪಟ್ಟಂತೆ ದಾಖಲೆಗಳಿದೆ, ಆಡಿಯೋ ರೆಕಾರ್ಡ್ಗಳಿದೆ ಅಂತ ಹೇಳಿ ಕೂಡ ಪೊಲೀಸರ ಮುಂದೆ ಸಬೂಬನ್ನು ಹೇಳೋದಕ್ಕೂ ಕೂಡ ಮುಂದಾಗ್ತಾರೆ. ಆದರೆ ಪೊಲೀಸರು ಈಕೆ ಮಾತುಗಳನ್ನು ಕೇಳಿದ ನಂತರವೂ ಕೂಡ ಆಕೆನ ಅರೆಸ್ಟ್ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಸದ್ಯ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ 3 ಜನ ವಿರುದ್ಧ ಈಗ FIR ದಾಖಲಾಗಿರುವಂಥದ್ದು. RTI ಹೆಸರಿನಲ್ಲಿ ಅರ್ಜಿಗಳನ್ನು ಹಾಕಿ ಉದ್ಯಮಗಳನ್ನು ಬೆದರಿಸಿ ಹಣವನ್ನು ವಸೂಲಿ ಮಾಡ್ತಿದ್ದಂಥ ಈ ಗ್ಯಾಂಗ್ ಸದ್ಯ ಈಗ ಪೊಲೀಸರ ಬಲೆಗೆ ಬಿದ್ದಿದೆ. ಮಂಜುನಾಥ್ ಮತ್ತು ಪರಮೇಶ್ ಎಸ್ಕೇಪ್ ಆಗಿದ್ದರೆ ಬೃಂದವನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೇವಲ ಈ ಉದ್ಯಮಿ ಒಬ್ಬರಿಗೆ ಈ ರೀತಿಯಾಗಿ ಒಂದು ಕೃತ್ಯವನ್ನು ಮಾಡಿದ್ರ, ಬೆದರಿಕೆಯನ್ನು ಹಾಕಿದ್ರ, ಉಳಿದಂತೆ ಬೇರೆ ಯಾರಿಗಾದರೂ ಈ ರೀತಿಯಾಗಿ ಮಾಡಿ ಅವರಿಂದ ಹಣವನ್ನು ವಸೂಲಿ ಮಾಡಿದ್ರ ಅನ್ನುವಂಥದ್ದು ಕೂಡ ಸದ್ಯ ತಿಳಿದು ಬರಬೇಕಾಗಿರುವಂಥದ್ದು. ಅಂಥವರು ಬಂದು ದೂರನ್ನು ಕೊಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕು. ಈ ಎಲ್ಲ ಆದ ನಂತರವೂ ಕೂಡ ಆಕೆ ಹೇಳುವಂತಹದ್ದು, ನಿಮಗೂ ಕೂಡ ಸಹಾಯವನ್ನು ಮಾಡ್ತೇನೆ, ನಮಗೊಂದು ಸಮಸ್ಯೆ ಇದೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ನಾವು ಕೂಡ RTI ಅರ್ಜಿಯನ್ನು ಹಾಕ್ತೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಏನು ಒಂದು ಪರಿಹಾರವನ್ನು ಕೂಡ ಮಾಡಿಕೊಡ್ತೇವೆ. ಕೋರ್ಟ್ನಲ್ಲಾದರೆ ಎಷ್ಟು ದಿನಗಳ ಕಾಲ ಕೇಸ್ ನಡೆಯುತ್ತೋ ಗೊತ್ತಿಲ್ಲ, ಆದರೆ ಈ ನಾವು ವೃತ್ತಿಯಲ್ಲಿ ಇರೋದ್ರಿಂದಾಗಿ ಅದನ್ನು ಆದಷ್ಟು ಬೇಗ ಸೆಟಲ್ಮೆಂಟ್ ಮಾಡಿಕೊಡ್ತೀವಿ ಅಂತ ಹೇಳಿ ಕೂಡ ಒಂದು ಭರವಸೆಯನ್ನು ಕೊಡುವಂಥ ಮಾತುಗಳನ್ನು ಕೂಡ ಆಡಿರುವಂತಹದ್ದು. ಸಂಪತ್, ಥ್ಯಾಂಕ್ ಯು ವೆಂಕಟೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.